ವ್ಯಕ್ತಿ ನಾನು. ಹಾಗಾಗಿ ನಾನು ಹೆಣ್ಣಲ್ಲವೇ ಅಲ್ಲ, ನಾನು ರಕ್ತತೆಯೇ. ಹೌದು ಹೌದು ಹೌದು. ತೊಲಗು ಎನ್ನಿದಿರಿನ್ನು ನಿಲದಿರು ಸುಳಿಯದಿರು ಪುನರತ್ತ ಕಾಡಿನ ಮಯ ಬದುಕು ಅದರಿಂದಲೇ ಕಾಡಿನ ಮಯ ಬದುಕು ಓನೆತ್ತಿ ನೋಡಿ ಪವ ಬೆಂಕಿಯಲ್ಲಿ ನಾನೀಗ ಆಮೇಲೆ ಜಿಗಿವೆ. ಯಾವುದೇ ಆಗಿರ್ಲಿ ಅತ್ತೆ, ನೀನು ಅತ್ತೆಗೆ ತಕ್ಕವಳಿ ಏನಾಗ್ತೇವೆ, ಮಾವನಿಗಳು ಏನಾಗ್ತೇವೆ. ಅತ್ತೆಗೂ ಮಾವನಿಗೂ ನಿನ್ನ ಮಗಳಿಗೂ ಯೋಗ್ಯನಾದಂತಹ ವ್ಯಕ್ತಿ ನಾನು ಆಗ್ತೇನೆ. ಜೊತೆಯಲ್ಲಿ ಭಾವನಿಗೆ ಭಾವನಾಗು. ಭಾವನಿಗೆ ಭಾವನ ಮಾತಿಲ್ವ? ಭಾವನಿಗೆ ಭಾವನ ಬಲ, ಭಕ್ತಿಗೆ ರೆಕ್ಕೆ ಬಲ. ಹೋಗು. ನಾನೇ ಅಲ್ಲಿವರೆಗಾಗಿ ಹೋಗಿ ಏನು ಅಂತ ಒಂದು ತೀರ್ಮಾನವನ್ನು ಮಾಡಿ ಬರ್ತೇನೆ. ಅಲ್ಲ, ಗೆಲುವನ್ನೇ ಸಾಧಿಸಬೇಕು. ನನಗೆ ನೀನು ಹೋಗ್ತೀಯ. ಹೌದು, ನೀವು ಒಬ್ಬನೇ ಒಬ್ಬ ಏನ? ಬನ್ನಿ ನೀವು ಜೊತೆ ಬನ್ನಿ. ನಾನು ಬರ್ತಿದ್ದೆ ಮಗಳನ್ನ ಕರ್ಕೊಂಡು ಹೋಗ್ಬೇಕು ಅಂತ. ಅದಕ್ಕಾಗಿ ಅಲ್ಲ, ಮಗಳು ಬೇಡ. ಹೆಣ್ಣಾದ ನಾನು ಹೋಗುದು ಯಾವಾಗ? ಎಲ್ಲರೂ ಹೋದ ಮೇಲೆ. ಗಂಡಸೆಲ್ಲ ಆಗದೆ ಇದ್ದಾಗ ಹೆಣ್ಣು ಹೊರಗೆ ಹೋಗ್ಬೇಕು. ಹೌದು, ನೀವು ಗಂಡಲ್ವಾ? ಹೌದು. ನೀವು ಹೋಗುದು. ನೀನು ಹೋದವ ನಮ್ಮ ಕಡೆಯಿಂದ ಬಂದವ ಅಂತ ಗೊತ್ತಾಗೋದು ಹೇಗೆ? ಗೊತ್ತಾಗೋದು ಹೇಗೆ? ನೀವೇನಾದ್ರೂ ಕೊಟ್ಟು ತಕೊಂಡು ಹೋಗ್ತೇನೆ. ಕೊಡ್ತೇನೆ. ಅದು ಯಾವುದು ಬೇಡ. ಮಾತಾಡ್ತೀಯ ಜೊತೆಯಲ್ಲಿ ನಾ ಇಟ್ಬಿಟ್ಟು ಗೊತ್ತಾಗ್ತದೆ. ಹೌದಾ? ಅವ್ರನ್ನ ಕರ್ಕೊಂಡು ನಾ ಜೊತೆಯಲ್ಲಿ ಬಂದ್ರೆ ಬಂದ್ರಲ್ಲ, ನೀವೇ ಹೋಗ್ಬೇಕು. ಅದನ್ನೇ ಹೇಳ್ತೀವಿ. ಮೂಲ ಬಲ ಸಹಿತವಾಗಿ ಇವರು ಹಿಂದೆ ನನ್ನಿಂದ ಬರ್ಲಿ ಬರ್ಲಿ ಬೇಡ. ಪಾಪ ಹಿಂದಿರ್ಲಿ, ಮುಂದಿದ್ರೆ ಹೆದರ್ತಾರೆ ಅವರು. ನೀನು ಮುಂದೆ ಹೋಗ್ತಾ ಇರ್ತೀಯ, ಅವ್ರು ಹಿಂದಿನಿಂದೆ ಮನೆಗೆ ಬಂದ್ರೆ ನಮ್ಮ ಗಂಡನ ಗುಣ ನಮ್ಗೆ ಗೊತ್ತು. ಬೇಡ ಮಾವ, ನೀವೇ ಮುಂದೆ. ನಾನು ಅಷ್ಟು ಭರವಸೆ ಮೂಡಿಸಿದ್ದೇನೆ. ಸುಲಭದ ಮಾತಲ್ಲ ಅದು. ಮಾವ ನೀವು ಮುಂದೆ ಇರಿ. ಮುಂದೆ ಇಲ್ಲ ಮಾವನನ್ನು ಮುಂದಿಟ್ಕೋ. ನೀನು ಬೆಂಬಲವಾಗಿರು. ನೋಡಿ ನನ್ನ ಮೇಲೆ ಅನುಮಾನವಿದೆ. ನೀ ಹಿಂದೆ ಬರ್ತೀಯಲ್ಲ. ಬೇಡ ಮಾವ, ಇಬ್ಬರು ಒಂದಾಗಿ ಜೋಡಿಯಾಗಿ ಕಷ್ಟ ಸುಖ ಮಾತಾಡ್ತಾ ಹೋಗೋಣ. ಸುಖ ಏನುಂಟು? ಕಷ್ಟವೇ ಇರುದು. ಕಷ್ಟ ಸುಖ ಮಾಡಿ ಏನ್ ನೀವು ದೇವಸ್ಥಾನ ಕೊಟ್ಟಿದ್ದ? ಆಯ್ತು ಮಾವ, ಹೋಗಿ ಏನನ್ನಾದ್ರೂ ಮಾಡೋಣ. ಹೇಳಿ. ಏನಾದ್ರೂ ಅಲ್ಲ, ಏನಾದ್ರೂ ಮಾಡೋದು. ಏನನ್ನಾದ್ರೂ ಮಾಡ್ತೇನೆ. ನಾ ಸಿದ್ಧರಾಗಿರ್ತೇನೆ. ನೀವು ಕಾಯ್ತಾ ಇರ್ತೇನೆ. ಈಗ ಧೈರ್ಯದಲ್ಲಿ ಮುಗಿಸಿಯೇ ಬರ್ತೇನೆ. ಕಾಯ್ತಾ ಇರ್ತೇನೆ. ಮಂಗಳಾರತಿ ಮಂಗಳಾರತಿ ಇಟ್ಕೊಳ್ತೇನೆ. ಹೊಸ ಸೀರೆ ಉಟ್ಕೊಳ್ತೇನೆ. ಬರುವಾಗ ನೀನು ಕರ್ಕೊಂಡು ಬರ್ಬೇಕು. ನೀವು ಯಾರನ್ನ? ಒಂದು ಹೆಣ್ಣನ್ನು ಕರ್ಕೊಂಡು ಬರ್ಬೇಕು ನೀವು. ಅಯ್ಯೋ, ಮತ್ತೊಂದು ಮದುವೆ ಅವರಿಗೆ ಒಂದೇ ಸಾಕೆ. ಒಂದೇ ಸಾಕೆ. ಯಾವುದು ಕೇಳಿ? ಜಯಲಲನೆಯನ್ನ ಒರಿಸಿ ನೀವು ಬರಬೇಕು. ಹಾಗಾದ್ರೆ ಕಾಯ್ತಾ ಇರ್ತೇನೆ. ಆದಷ್ಟು ಬೇಗ ಬನ್ನಿ. ಹೋಗಿ ಬರ್ತೇವೆ. ನಮಸ್ಕಾರ ಮಾಡಿ. ಹಾಗೆ ಮಾತಾಡ್ತಿದ್ದಾರೆ. ನಿನ್ನ ಸಹಕಾರವನ್ನು ನಾವು ಯಾವತ್ತೂ ಬಯಸ್ತೀವಿ. ಖಂಡಿತ ಇರ್ತೇವೆ. ವಿಜಯನನು ಸೌಕರ್ಯದುತ ಬಂದಿರೆ ವಿಜಯಲಕ್ಷ್ಮಿಯ ವರಿಸುತ್ತ ವಿಜಯ ಗೀತೆಯ ಪಾಡುವೆ ನಿಮಗೀಗ ವಿಜಯದ ಆರತಿ ಬೆಳಗುವೆ.
ವಿಜಯ ಯಾತ್ರೆಯನ್ನು ಕೈಗೊಂಡವರು ತಾವು. ವಿಜಯ ಅಂತ ಕರೆಸಿಕೊಂಡವ ಪಾರ್ಥ. ಗಟ್ಟಿ ಹೇಳ್ತೇನೆ, ಹೌದು. ಹ. ಅವನ ರುಂಡ ಮುಂದೆ ಚೆಂಡಾಡಿ ಬಂದವನು. ಹೌದು. ಅವನ ರಕ್ತದ ಕೋಳಿಯಲ್ಲಿ ಆಟಾಡಿ ಬಂದವನು. ಇಷ್ಟು ನಗೆ ಹೇಳ್ದೆ ಎಷ್ಟು ದಿವಸ ಆಗಿರ್ತದೆ. ಶುಭವಾಗಲಿ. ಈ ಬುದ್ಧಿ ಯಾವಾಗಲೂ ಇರಲಿ. ಅಯ್ಯೋ, ನೀವು ಹೀಗೆ ಇದ್ರೆ ನಾನು ಯಾವತ್ತು ಹೀಗೆ ಇರುತ್ತೆ. ಪಾಪ ಅಲ್ಲಿ ನಡೆದಾಡಿ ಎಷ್ಟು ಕಾಲಿಗೆ ನೋವಾಯ್ತೋ ಏನೋ. ಅಯ್ಯೋ ದೇವರೇ, ಪಾಪ ಆಯಾಸ ಆಯ್ತು. ನೀವು ಇನ್ನು ಮುಂದೆ ಏನು ಉಂಟೋ ಗೊತ್ತಿಲ್ಲ. ಕ್ಷೇತ್ರದಲ್ಲಿ ಹೋರಾಡುವ ಕಾಲಕ್ಕೆ ಕೈಗಳಿಗೆಲ್ಲ ಎಷ್ಟು ನೋವಾಯ್ತೋ ಏನೋ. ಅಯ್ಯೋ, ಬಿಸಿ ಎಣ್ಣೆ ಉಂಟಾ? ಮುಖದ ಮೇಲೆಲ್ಲ ಬೆವರು. ಎಷ್ಟು ಆಯಾಸಗೊಂಡರೋ ಏನೋ. ದಣಿದಿದ್ದು. ಹೌದು, ವಿಜಯನನ್ನು ಸಂವಾದಿಸಿ ವಿಜಯ ಯಾತ್ರೆಯನ್ನು ಗೈದು ವಿಜಯಲಕ್ಷ್ಮಿಯನ್ನು ವರಿಸಿ ಬಂದಂತ ನಿಮ್ಮ ಮುಖಕ್ಕೆ ಮಂಗಳಾರತಿ ಮಾಡಬೇಕು ತಾನೇ. ಎಷ್ಟು ಕಷ್ಟದಲ್ಲ ನನ್ನ ಗಂಡ ಅಂದ್ರೆ ಅಯ್ಯೋ ನೋಡಿ, ಮೈಯೆಲ್ಲ ಕಿವಿಯಾಗಿದೆ. ಆ ವಾರ್ತೆಯನ್ನು ಕೇಳಬೇಕಾಗಿ ಹೇಳಿ ಎಷ್ಟು ಶರಣಮುಖೀನವಾಗಿ ಅವನ ರುಂಡ ಮುಂಡೆ ಚೆಂಡಾಡಿದೆ. ಸಾಯುವ ಕಾಲಕ್ಕೆ ಪಾರ್ಥ ಹೇಗೆ ಅಮ್ಮ 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 ಅಂತ ಕೂಗಿದನು ಹೇಗೆ ಅಲ್ಲ, ಒಂದೇ ಮಾತಿನಲ್ಲಿ ಅವನ ಕತ್ತನ್ನು ಕತ್ತರಿಸಿ ಬಂದಿರೋ ಹೇಗೆ. ಹೇಗಾಯ್ತು ಯುದ್ಧ? ಒಂದು 2 ದಿವಸ ಬಿಟ್ಟು ಹೇಳಿಲ್ಲ. ಯಾಕೆ ಗೊತ್ತಾ, ನನಗಿಷ್ಟು ಪ್ರೀತಿ ಮುಗಿದು ಹಿಂಗೆ ಸಿಗುದಿಲ್ಲ. ಹಾಗಾಗಿ ಒಂದು 2 ದಿವಸ ಬಿಟ್ಟು. ನೀವು ಬರುವಾಗ ಹೀಗೆ ಬರುದು? ಸ್ವಲ್ಪ ತರಬೇಕಿತ್ತು ನೀವು, ಸ್ವಲ್ಪ ತರಬೇಕಿತ್ತು ನೀವು. ಎಂತದ್ನೇ ಪಾರ್ಥನ ರಕ್ತವನ್ನ ಹಾಗೆ ನಾವು ತಿಲಕವಾಗಿ ಇಟ್ಕೊಳ್ತಾ ಇದ್ದೆ. ಹಾ, ಅದನ್ನು ಬಿಡಿ, ತರುದು ಬೇಡ. ಅವನ ರಕ್ತ ಬಿದ್ದರೆ ಹಾಳಾಗಿ ಹೋಗ್ತದೆ. ಹೌದು. ಅವನ ರಕ್ತ ಆಯ್ತು ಗಂಡ. ಹೇಗಾಯ್ತು ಅಲ್ಲ ಯುದ್ಧ? ನಾಳೆ ಹೇಳತ್ನೆ. ಒಬ್ಬರು ಸೋಲ್ತಾರೆ ಅಂತ ಎಷ್ಟು ಸೋಲಿಸ್ತೀರಿ ನೀವು? ನನಗೆ ಈಗಲೇ ಕೇಳಬೇಕು ಅಂತ ಆಸೆ. ಆಯ್ತು, ಅಲ್ಲ ನನಗೆ ಹೇಳಿದ ಮೇಲೆ ಎಂತದ್ದು ಅಂತ ಗೊತ್ತುಂಟು. ಅದಕ್ಕಾಗಿ ಹೇಳಲಿಕ್ಕೆ ತಡ ಮಾಡ್ತಿದ್ದೆ. ಹೇಳಿದ ಮೇಲೆ ಅಲ್ಲವೇ ಹಬ್ಬ ಹಬ್ಬ, ಇಡೀ ನಾಡಿನಲ್ಲೂ ಹಬ್ಬ. ಪಾರ್ಥನ ಸಂಹಾರವಾದ ಬಳಿಕ ಈ ಲೋಕದಲ್ಲಿ ಎಷ್ಟು ತಾಯಿಯೊಂದಿರು ಸಂತೋಷ ಪಡುವುದಿಲ್ಲ ಹೇಳಿ? ಎಷ್ಟು ಮನೆ ಬೆಂಕಿ ಹಾಕಿದ್ದಾನೆ ಅಮ್ಮ, ಎಷ್ಟು ತಾಯಿಯ ಒಡಲಿಗೆ ಬೆಂಕಿ ಹಾಕಿದ್ದಾನೆ ಪಾಪಿ, ಎಷ್ಟು ಮನೆ ಬೆಳಕನ್ನು ಆರಿಸಿದ್ದಾನೆ ಪಾರ್ಥ. ನಾ ಎಷ್ಟು ಕಷ್ಟದಲ್ಲಿ ನಗೆ ಆಡ್ತಾ ಇದ್ದೇನೆ ಗೊತ್ತಾ? ಹೋದ ತಕ್ಷಣ ಪ್ರಿಯೇ, ಓ ನಾನೇ ಮುಂದೆ ಹೋಗ್ತೇನೆ ಅಂದೆ. ಯಾಕೆಂದ್ರೆ ನಾಡಿನ ಪ್ರಭು ನಾನಲ್ಲ. ಇದು ಈಗ ಬಾಳ ತಿಳ್ಕೊಳಿಕ್ಕೂ ಆಯ್ತಾ? ಇಲ್ಲಿ ಇಟ್ಕೊಳ್ಳಿ. ಆಮೇಲೆ ಹೇಳಿಲ್ಲ ಅಳಿಯ ಅಗ್ನಿದೇವ ನಾನೇ ಮುಂದೆ ಹೋಗ್ತೇನೆ ಎಂದ. ನನ್ನ ಅಳಿಯವ ಹೇಗೆ ನಾವು ಹೋಲ್ಸದ್ ಹೇಗೆ? ಹೇಗೆ ಭೂದೇವಿ ನಡುಗಬೇಕು. ಅಯ್ಯೋ, ಆ ರೀತಿ ಒಮ್ಮೆ ನನಗೆ ಮಲ್ಕೊಳ್ತಾಗ ಹೀಗಾಗಿತ್ತು. ಹೌದಾ? ಹೌದಾ? ಹೋದ್ರಿ ತಡಿಯೇ ನವಮಂಡಲ ಕುಸಿಯುವಂತೆ ಹೋದ್ರಿ, ತಡಿಯೇನೆ ಭೂಮಿಗೆ ನಡುಗುವಂತೆ ಹೋದ್ರಿ. ತಡಿಯೇನೆ. ನಿಮ್ಮ ಹೋಗುವಿಕೆ ಕಂಡಾಗ ಪಾರ್ಥನ ಎದೆಯ ನೀರು ಆರಿರಬೇಕು. ನೀವು ಅಷ್ಟು ಅವಸರ ಮಾಡಿದ್ರೆ ಅಂತ ಹೇಳಲಿಕ್ಕಾಗುದು. ಯಾಕೆಂದ್ರೆ ಆ ಸತ್ಯವನ್ನು ಹೇಳಬೇಕಿದ್ರೆ ನಾ ಹುಡುಕ್ಬೇಕಾಗ್ತದೆ ಶಬ್ದ. ಅಯ್ಯೋ, ನೀವು ನೆನಪು ಮಾಡ್ಕೊಂಡು ನಿಧಾನ ಹೇಳಿ. ಮುಖಾಮುಖಿಯಾದೆವು. ಅಗ್ನಿ ಪ್ರಜ್ವಲಿಸಿದ ಬಲ. ನಾನಂತೂ ಎಷ್ಟೊತ್ತಿಗೆ ಹೋಗುದು ಅಂತ ನೋಡ್ತಾ ಇದ್ದೆ. ನನ್ನ ಗಂಡ ನಿಮಗೂ ಉರಿ ಇಲ್ಲವೇ? ಮಗನ ಕಳ್ಕೊಂಡ ಉರಿ ಮಾತ್ರ ಅಲ್ಲ, ಎದುರಿಗೆ ಅರ್ಜುನ ಕಾಣ್ತಾನೆ. ಹಾಗಾಗಿ ವೀರಾವೇಶದಿಂದ ಹೋಗಿ ಯುದ್ಧ ಮಾಡಬೇಕು ಎನ್ನುವಾಗ ಅಗ್ನಿ ಉರಿದ ಕೆಲಸ ಅಗ್ನಿ ಉರಿಲಿಲ್ಲ, ಆರೋದ. ಎಂತ ಸುಟ್ಟ ಆದ ಮೇಲೆ ಆರುದೆ. ಎಂತ ಅಂತ ಗೊತ್ತಾ? ಲೋಕದ ಹಿತಕ್ಕಾಗಿ ಅಲ್ಲ, ಮಾಡಿದ ಪಾಪದ ಪರಿಹಾರಕ್ಕಾಗಿ ಮಾಡುವ ಯಜ್ಞ ಶ್ರೀನಿವಾಸನ ದಯದಿಂದ ಅವ ಮಾಡುವುದು. ಇಲ್ಲಿ ಹೇಳಿದೋದೇ ಅಲ್ಲ, ಅದೇ ಒಂದು ಹೇಳಿದ್ದು ಅದೇ ಮತ್ತೆ ಹೇಳಿಲ್ಲ. ಆಮೇಲೆ ಆದ್ದರಿಂದ ನೀವು ಯಾವ ಕಾಲಕ್ಕೂ ವಿರೋಧ ಮಾಡಬೇಡಿ, ಕಪ್ಪ ಕಾಣಿಕೆ ಕೊಡಿ ಅಂದ. ಅರ್ಜುನ ನಮಸ್ಕಾರ ಮಾಡ್ದ. ಮತ್ತೆ ಯಾರಿಗೆ? ಪ್ರಥಮದಲ್ಲಿ ಇಲ್ಲ, ಅವ ನಮಸ್ಕಾರ, ಒಗ್ಗನೆ ನಮಸ್ಕಾರ ಮಾಡ. ಮಾಡ್ದ. ಅಯ್ಯೋ, ಅವ ಸಣ್ಣ ಮಾತು ನೋಡ್ಬೇಕಿತ್ತು. ಅಯ್ಯೋ, ನಾ ಇರಬೇಕಿತ್ತು. ಅರ್ಜುನ ಸೋತು ಸಣ್ಣಾಗಿ ನನ್ನ ಒಡೆಯನಿಗೆ ನಮಸ್ಕಾರ ಮಾಡ್ತಾನೆ ಅಂತಂದ್ರೆ ಕೆಲವು ನಮ್ಮದೇ ಅಲ್ವೇ? ಮತ್ತೊಂದ್ಸಲ ಅಲ್ಲಿವರೆಗೆ ಹೋಗ್ಬರುವ ನಾ ಇರ್ಬೇಕಿತ್ತು ಅಂದಿಲ್ಲ. ಅದೇ ನೋಡ್ಲಿಕ್ಕೆ. ಆಮೇಲೆ ಕೊನೆಯಲ್ಲಿ ನನ್ನನ್ನು ಕರೆದ, ಹೀಗೆ ಮಾಡ್ಬೇಕು ಅಂತ ಹೇಳಿದ. ಏನ್ ಮಾಡ್ಬೇಕು ಅಂದ? ನೀವೇನ್ ಹೇಳಿದ್ರಿ?
ಅದಕ್ಕೆ ಅರ್ಜುನ ಏನ್ ಹೇಳ್ದ? ಅವಸರ ಮಾಡಬೇಡವೇ ಆದಷ್ಟು ಹೇಳಲಿಕ್ಕೆ ಎಷ್ಟು ಕಷ್ಟ ಆಗ್ತದೆ ನನಗೆ ಗೊತ್ತು. ಎಂತದು ಹೇಳಿ? ಮತ್ತೇನಲ್ಲ, ಕಪ್ಪ ಕಾಣಿಕೆಗಳನ್ನು ತಂದು ಪಾರ್ಥನ ಪಾದಕ್ಕೊಪ್ಪಿಸಿ ನೀವು ಅವನ ಸಾಮಂತರಾಗಿ ಬದುಕುವುದು ಒಳ್ಳೆಯದು ಅಂತ ಅವ ಹೇಳಿದ. ಹೌದು. ನಮ್ಗೆ ಅವ ಹೇಳುದು ಮುಖ್ಯ ಅಲ್ಲ, ಅವ ಒಲಿಯಲ್ಲ ಮಹಾ, ನಮ್ಮ ವೈರ್ಯ ಮಹಾ. ಅವನಿಗೆ ಅನ್ನ ಹಾಕಿದ್ದು ದಂಡ ಅವನಿಗೆ. ನಾನು ಆಗುವುದಿಲ್ಲ ಇದು ಇದು ಅಂತ ಹೇಳಲಿಲ್ಲ. ಆಯಿತು ಅಂತ ಹೇಳಿ. ಶ್ರೀನದರ್ಜುನನ ಶಿರವ ಸತ್ಯ ಪಡೆದಾಳು ಸತ್ಯ ಪಡೆದಾಳು ಸುಗದಿ ಪರವ ಕಾಳಗನ ಬಂದ ಕೂಗಿ ಅರ್ಜುನನಿಗಾಯಾದಿರಲ್ಲ ಬಿಡುತ್ತೀಯ. ಅರ್ಜುನ ಪರಿಣಾಮ ಕತ್ತರಿಸಬೇಕು, ಅವನ ದೇಹವನ್ನು ಸೀಳಬೇಕೆಂಬ ಕಾರಣಕ್ಕಾಗಿ ಇಲ್ಲಿಂದ ನೀವು ಹೋದವರು ಅರ್ಜುನನ ಸ್ಥಿರವನ್ನು ಸೀಳದೆ ಅವನಲ್ಲಿ ಶರಣಾಗಿ ಅವನ ಸ್ವಾಮಿತ್ವವನ್ನು ಒಪ್ಪಿಕೊಂಡು ಅವನ ಕಾಲಿಡುವುದಕ್ಕೆ ಮುಂದ್ರ ನೀವೊಬ್ಬರು ಗಂಡಸ. ನೀವು ಅಯ್ಯೋ ನಜ ಬಂಡ, ಅಯ್ಯೋ ನಿಮ್ಮ ಗಂಡಸುತನಕ್ಕೆ ಧಿಕ್ಕಾರ. ಸತ್ಯ ಮಾತು ಕೇಳಿ ಸತ್ಯ ಮಾತು ಕೇಳಿ ದಾಡಿಮ ಖಾತೆಯ ಬೇಡ ತಲ ತೊಲಗು ರಾಕ್ಷಸಿ ಕ್ಷಿತಿಯ ಗಿಂಡಿನ ರೀತಿಯಲ್ಲಿ ರಕ್ತ ವಿಭಾಸಿ ನೀನು. ಮನೆಯ ಜಗಳ ಬೀದಿಗೆ ಹೋಗ್ಬಾರ್ದು ಅಂತ ಒಂದು ಮಾತು. ಗಂಡಲ್ಲ ಶಂಡಲಿ ಯಾರು ಮಾತಾಡ್ತಿದ್ರು? ಯಾರು ಮಾತಾಡುದು ಅಂತ ಮಾತು. ಮನೆಯ ಜಗಳ ಬೀದಿಗೆ ಹೋಗ್ಬಾರ್ದು ಅಂತ ನಾನು ಸಹಿಸಿ ಸಾಕಾಯ್ತು. ನನ್ನ ಗಂಡ ಹೌದಾ ನೀವು? ಬಾಗಿದ್ರೆ ಎಲ್ಲಿವರೆಗೆ ಬಾಗಬಹುದು? ತಲೆ ಮೇಲೆ ತಾಗುವಲ್ಲಿವರೆಗೆ ಬಾಗುವುದು. ಹೌದು. ಆಮೇಲೆ ಮತ್ತೆ ಬೀಗುತ್ತಾನೆ. ನಮ್ಮ ಕುಟುಂಬದ ಮರ್ಯಾದೆ ಹೋಗಬಾರದು ಎಂಬ ಕಾರಣಕ್ಕಾಗಿ ನೀ ಮಾಡುವ ತಪ್ಪುಗಳನ್ನೆಲ್ಲ ಸಹಿಸಿಕೊಂಡೆ. ನೀನು ಒಂದು ಹೆಣ್ಣೇನೆ, ರಾಕ್ಷಸಿ. ನೀನು ರಾಕ್ಷಸಿ, ಹೆಣ್ಣಲ್ಲ ನೀನು. ಹೆಣ್ಣಲ್ಲ ನಾನು ಕೇಳು ಹೆಣ್ಣಲ್ಲ ನಾನು ಕೇಳು ಪ್ರತಿಕಾರವೆನ್ನಿರುವ ಚೋರೆ ನಾನು ಪ್ರತಿಕಾರವೆನ್ನಿರುವ ಚೋರೆ ನಾನು ಹೆಣ್ಣಿನ ರಾಜ್ಯಭೋಗ ಕೇಳಿಯೇ ಸಾಧಿಕನು ಸೇರಬೇಕ ಹೆಣ್ಣಲ್ಲ ಕೇಳು ನಾನು ಹೆಣ್ಣಲ್ಲ. ಇಷ್ಟು ಕಾಲ ಹೆಣ್ಣು ಎಂಬುದಾಗಿ ನೀವು ಬದುಕಿದಿರ, ಆದ್ರೆ ನೀವು ತಿಳ್ಕೊಂಡಂತೆ ಹೆಣ್ಣು ಹೌದಾದು ಸಮಾಜ ಕಾಣುವಂತೆ ಹೆಣ್ಣು ನಾನು ಅಲ್ಲವೇ ಅಲ್ಲ. ಒಳಗಿಂದ ಉರಿಯುತ್ತವಳು, ಮಗನ ಸಾವಿನ ದ್ವೇಷವನ್ನು ಕಾರುವುದಕ್ಕೆ ಬೇಕಾಗಿ ಉರಿಯುವ ಜ್ವಾಲೆ ನಾನು. ಪಾರ್ಥನ ಹೆಣಕ್ಕಿಡುವಂತ ಬೆಂಕಿ ನಾನು. ಪಾರ್ಥನ ಮರಣ ಮೃದಂಗ ಬಾರಿಸುವಂತ ವ್ಯಕ್ತಿ ನಾನು. ಹಾಗಾಗಿ ನಾನು ಹೆಣ್ಣಲ್ಲವೇ ಅಲ್ಲ, ನಾನು ರಕ್ಕತಿಯೇ ಹೌದು. ತೊಲಗು ಎನ್ನಿದಿರಿನ್ನು ನಿಲದಿರು ಸುಳಿಯದಿರು ಪುನರತ್ತ ವೈರದೋಳನದು ಹೊರಗು ಮೂರ್ಖನೆ ತೊಲಗು ಬೇಗ. ನಮಗೂ ತಾಳ್ಮೆ ಎನ್ನುವುದು ನಿಮ್ಮ ಹತ್ರ ಆಗಿದ್ರೆ ನಾ ಮಾಡಿ ತೋರಿಸ್ತೇನೆ. ಏನು ಸುಮ್ಮನೆ ಏನ್ ಮಾಡುದು? ಹೋಗ್ತೀಯಾ? ಹೋಗ್ತೇನೆ. ರಣಕ್ಷೇತ್ರ ಹೋಗ್ತೀಯಾ? ನಾನೊಬ್ಳು ಕ್ಷಾತ್ರಿಯು. ನಾನು ಮಗನಿಗಾಗಿ ನಾನು ಹೋರಾಡ್ತೇನೆ. ನಿಮ್ಮಲ್ಲಿ ಕ್ಷಾತ್ರತನ ಇಲ್ಲ, ಸಂಗತ್ವ ಮನೆ ಮಾಡಿಕೊಂಡಿದೆ ಅಂತ ಆದ್ರೆ ವೀರ ವನಿತೆಯಾಗಿ ನಾ ಹೋರಾಟ ಮಾಡ್ತೇನೆ. ನೀನು ಹೆಣ್ಣಲ್ಲ, ನೀನು ಹೆಮ್ಮಾರಿ. ಹೂವೆಂದು ಮುಡಿದೆ, ಹಾವಾಗಿ ಕಚ್ಚಿದೆ, ಅಮೃತವೆಂದು ಭಾವಿಸಿದೆ, ವಿಷವಾದ ನೀನು. ಅಂತಹ ನೀನು ಹೋಗುದು ಬೇಡ, ನಾನೇ ಕಳಿಸ್ತೇನೆ. ಇದು ಇವತ್ತಿಗೆ ನನ್ನ ಬಿಟ್ಟು ಹೋಗು. ನೀ ಹೇಳ್ತಿಯಲ್ಲ ಬಿಟ್ಟು ಹೋಗು ಅಂದ್ರೆ 3 ಬಾರಿ ಹೇಳಿದ್ರೆ ಸಂಬಂಧ ಕೊಡುವುದಿಲ್ಲ. ಅದೆಲ್ಲ ಮುಗಿದೋಯ್ತು. ಎಂತ ತಿಳ್ಕೊಂಡ್ರಿ ನೀವು? ಅದೆಲ್ಲ ಯಾವ್ದೋ ರಾಜ್ಯದಲ್ಲಾಯ್ತು. ನಮ್ಮಲ್ಲಿ ಹೋಗದಿದ್ರೆ ಹೇಗೆ ಗೊತ್ತಾ? ಏನ್ ಮಾಡ್ತೀರಿ? ಹೇಗೆ ಗೊತ್ತಾ? ಹೆಂಡತಿ ನಾನು, ಒಬ್ಬ ಗಂಡಾಗಿ ತಳ್ತೀರಾ? 1 ವರ್ಷ ನೀ ಹೆಂಡತಿ ಹಾಕೊಂಡಿದ್ರೆ ನಾ ಸಂತೋಷ ಪಡ್ತೀನಿ. ಹಾಗೆ ಹೆಂಡತಿ ಆಗದಿದ್ರೆ 2 ಮಕ್ಕಳಿಗೆ ಹೆತ್ತಿಗಾಗ್ತಿತ್ತಾ? ಹೆತ್ತಾಕ್ಷಣ ನೀ ಹೆಣ್ಣೆ ಆಗುದಿಲ್ಲ. ಹೆಣ್ಣಿಗೆ ಕರುಣೆ ಇರಬೇಕು. ಹೇಳಿದ್ದಲ್ಲ ಆಗಲೇ ದಾಸಿ ಕರುಣೇಶು ಮಂತ್ರಿ. ಹೆಣ್ಣಿಯ ಕತ್ತಿಗೆ ಕೈ ಹಾಕ್ತೀರ ನೀವು? ಹಾಕ್ತೇನೆ. ಹೆಂಡತಿನ ದೂಡ್ತೀರಾ? ಹೌದು. ಎಲ್ಲ ನಿರ್ಣಯ ಮಾಡ್ಕೊಂಡ್ರ ನಿಮ್ಮಿಂದಲೇ
ಉಪಕಾರ ಮಾಡ್ದಂಗೆ. ಏನು ನೀವು ಹೊರಟೆ ಅಂದ್ರೆ ಉಪಕಾರ ಮಾಡ್ದಂಗೆ. ಹೋಗ್ತೇನೆ. ಅಷ್ಟು ಸುಲಭ ಅಲ್ಲ, ಗೊತ್ತಾಯ್ತಾ? ಹಾ. ನಾನು ಹೆಂಡತಿ, ಹಾ ನೀವು ಗಂಡ. ಹಾ ಅಗ್ನಿ ಸಾಕ್ಷಿಯಾಗಿ ಮದುವೆ ಆದವರು ನಾವು, ಕರಿಮಣಿ ಕಟ್ಟಿದವರು ನೀವು. ಹೌದು ಸಪ್ತಪದಿ ತುಳಿದವರು ನಾನು. ಹೌದು ನಿಮ್ ಹಿಂದೆ ಬಂದಿದ್ದೇನೆ, ಗೊತ್ತುಂಟಾ? ಹೌದು. ಈಗ ಆಗುದಿಲ್ಲ ಅಂದ್ರೆ ಇಷ್ಟು ದಿವಸ ಹಿಂದೆ ಬಂದಿದ್ದೆ, ಹಾ, ಈಗ ನನಗೆ ಇದು ಮುಂದೆ ಬಂದೆ. ಹೊರಟೋಗಿ ಇವತ್ತೆಂತದ್ದು, ನನಗೆ ಆವತ್ತೇ ಮುಂದೆ ಬರಬೇಕು ಅಂತಿತ್ತು. ಆ ಭಟ್ರು ಬಿಡ್ಲಿಲ್ಲ ಅವರು. ಯಾಕೆ ಬಿಡ್ಲಿಲ್ಲ? ಅವರು ಗಣಸೆಯ, ಅದಕ್ಕೆ ನಾನು ಹಿಂದಿಟ್ಟು ನಿಮ್ಮ ಮುಂದಿಟ್ಟು. ಬಿಡಿ, ಏನು ಇಲ್ಲ ಅಂತ ತಿಳ್ಕೊಂಡ್ರ. ಏನು? ಹೆಣ್ಣಿಗೆ ಯಾವತ್ತು ತಂದೆಯ ಮನೆ ಗಟ್ಟಿ ಇರಬೇಕು. ಹಾ ನನ್ನ ಅಪ್ಪನ ಮನೆ ಗಟ್ಟಿ ಉಂಟು. ನನಗೆ ಹೇಳಲಿಕ್ಕೆ ಕೇಳಲಿಕ್ಕೆ ಅವರಿದ್ದಾರೆ. ನಡಿಗೆ ಏನು, ಗಂಡನ ಬಿಟ್ಟು ಬಂದವಳು ಅಂತ ಗೊತ್ತಾದ್ರೆ ಅಪ್ಪನ ಮನೇಲಿ ಪಾಕ್ ಹಾಕ್ತಾರೆ, ಗೊತ್ತುಂಟಾ? ನನ್ನ ಅಪ್ಪನ ಮನೆ ಹಾಗೇನಿಲ್ಲ, ಗೊತ್ತುಂಟಾ? ಹಾಗೇ ಇಲ್ಲ, ಬಹುಶಃ ಬಾಗ್ಲೇ ಇಲ್ಲ. ಯಾಕೆ ಇಲ್ಲ? ಬಾಗಿಲಿಲ್ಲ. ಎಲ್ಲರಿಗೂ ಸ್ವಾಗತ, ಅಷ್ಟು ಒಳ್ಳೆ ಆತಿಥ್ಯ ಅಲ್ಲಿ. ಅಯ್ಯೋ ನನ್ನ ಮಗಳು ಬಂದಿದ್ದಾಳೆ ಎಂಬ ಕಾರಣಕ್ಕಾಗಿ, ನನ್ನ ತಂಗಿ ಬಂದಿದ್ದಾಳೆ ಎಂಬ ಕಾರಣಕ್ಕಾಗಿ, ನನ್ನ ಅಣ್ಣ ಉನ್ಮುಖ ನನ್ನನ್ನು ಸ್ವಾಗತಿಸ್ತಾನೆ, ನನ್ನ ಮನಸ್ಸಿನ ಇಂಗಿತಕ್ಕೆ ಬೆಂಬಲ ಕೊಡ್ತಾನೆ. ನಾನು ಹೋಗ್ತೇನೆ. ನಿನ್ನ ಅಪ್ಪನ ಮನೆ ವಿಷಯ ಬೇಡ, ಒಂದು ಅಗಳು ಒತ್ತಿ ನೋಡಿದ್ರೆ ಸಾಕು. ಹಾ. ಅನ್ನ ಬೆಂದಿದೆಯೋ ಇಲ್ಲೋ ಗೊತ್ತಾಗ್ತದೆ. ನಿಮ್ಮಂತ ನಿನ್ನೆಂತವಳು ಇರ್ತಾರೆ, ಮನೇಲಿ ಎಲ್ಲರೂ ಇರ್ತಾರೆ. ನಿಮ್ಮಂತ ಬಡ್ತೊಟ್ಟಿ ಬದುಕುಕ್ಕಿಂತಲೂ ಹೋಗುವುದಿಲ್ಲ. ಹೋಗ್ತೇನೆ. ಹೋಗುವ ಕಾಲಕ್ಕೆ ನಿಮ್ಮ ಹೆಂಡತಿ ಜ್ವಾಲೆಯಾಗಿ ಹೋಗುವುದಿಲ್ಲ. ನಾನು ಪ್ರವೀಣನ ತಾಯಿ ಜ್ವಾಲೆಯಾಗಿ ಹೊತ್ತೇನೆ, ಜ್ವಾಲೆಯಾಗಿ ಹೊತ್ತಿ ಉರಿತೇನೆ. ಹೆಸರು ಜ್ವಾಲೆ, ಈಗ ನಿಜಾರ್ಥದಲ್ಲಿಯೂ ಜ್ವಾಲೆ. ನಾನು ಹೋಗ್ತೇನೆ, ಹೋಗ್ತೇನೆ, ನಿಲ್ಲಿ, ಎಲ್ಲಿಗೆ ನಿನ್ನ ಅಪ್ಪನ ಮನೆಗೆ ಹೋಗ್ತೀಯ? ನಿಲ್ಲಿ. ಗೊತ್ತಾಯ್ತಾ? ಹಣೆ ಬಾರಿ ಇಷ್ಟೇ. ಹೆಂಡತಿ ಹೋಗ್ತೇನೆ ಅಂತ ಹೊರಟು ಸಾಕು. ಏಯ್! ಯಾಕೆ ಮಾಡ್ಲಿಕ್ಕೆ ಆಗುದಿಲ್ಲ? ಕೈ ಸುಟ್ಕೊಳ್ಳೋದು ಯಾರು? ಇದೇ ತಲೆಬಿತ್ತಿ ಇವರಿಗೆ. 3 ದಿನ ಅಪ್ಪನ ಮನೆಗೆ ಹೋಗ್ತಿದ್ರೆ ಇವರು ಕೈ ಕಾಲು ಬಿಡ್ತಾರೆ ಅವರು. ಹಾ, ನನಗೆ ಗೊತ್ತುಂಟು. ನೀವು ಹೊರಟಿಯ ನೀನು? ಹೋಗ್ತೇನೆ. ಹೋಗುದು ತೊಂದರೆ ಇಲ್ಲ. ಹಾ, ಹೋಗುವ ಮೊದಲು ಮೈ ಮೇಲಿರುವ ಬಂಗಾರ ಎಲ್ಲ ತೆಗೆದಿಟ್ಟು. ಬಂಗಾರದಂತ ಹೆಂಡತಿ ಬೇಡ ಇವರಿಗೆ, ಕಾಣುವ ಈ ಬಂಗಾರ ಬೇಕು ಇವರಿಗೆ. ಎಂತ ಬಂಗಾರ ಅಂತ ಹೇಳಿದ್ವಿ. ಒಂದು ವೇಳೆ ನಾ ಹಾಗೆ ಹೇಳಿದ್ರೆ ಗೋಮೂತ್ರದಂತ ಆಯ್ತು. ಮತ್ತೆ ಇದು ನನಗೆ ಬೇಕಾ? ಹೇಗೆ? ಹೆಣ್ಣಿಗೆ ಬಂಗಾರ ಒಂದು ಗಂಡ, ಗಂಡನಿಗೆ ಅವಳು ಬೇಡ ಅಂತ ಆದ್ಮೇಲೆ, ಅವನಿಗೆ ಇಟ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತ ಆದ್ಮೇಲೆ ಮತ್ತಿಗಿರುವುದು ಬೇಡ. ಇನ್ನೊಂದು, ಹೆಣ್ತನವನ್ನ ಸಾರ್ಥಕ ಮಾಡಿಕೊಳ್ಳುವ ಗಂಡನಾದರೂ ತಾಯಿ ಎಂಬಂತ ಪದವಿಗೆ ಏರಿಸುವ ಮಗ, ಅವನು ಬಂಗಾರವೇ. ಆ ಬಂಗಾರವೇ ನಮ್ಮಿಂದ ದೂರ ಹೋಗಿದೆ. ಮತ್ತೆ ಈ ಕಾಣುವ ಈ ಬಂಗಾರ ಯಾವ ಕರ್ಮಕ್ಕೆ ಸ್ವಾಮಿ? ಇದಕ್ಕೆ ಬೆಲೆ ಕಟ್ಟಬಹುದು. ನನ್ನ ಮಗಳಿಗೆ ಬೆಲೆ ಕಟ್ಟಲಿಕ್ಕೆ ಆಗುದಿಲ್ಲ, ಗೊತ್ತಾಯ್ತಾ? ಏನದು? ಹ, ಅವ ಬೆಲೆ ಕಟ್ಟಲಾರದ ಬಂಗಾರ ಅವ. ಈ ಬೆಲೆ ಬಾಳುವ ಬಂಗಾರ ನನಗೆ ಯಾಕೆ? ಹ, ಮಾತುಂಟು. ಎಂತದೆ? ಎಂತದ? ಈಗ ಕೇಳ್ತಾನೆ, ಹೇಳಿ. ತಂದೆ ಸತ್ರೆ 6 ತಿಂಗಳು ದುಃಖ. ಸೂತ್ಕ? ಹೌದು, ದುಃಖ ಹೌದು. ಹೇಳಿ. ವಿಚಾರ ಬೇಡ, ಅದೇ ಒಂದು ತಗೊಂಡು ಹೋಗುದು. ತಂದೆ ಸತ್ರೆ 6 ತಿಂಗಳ ದುಃಖ. ಆಮೇಲೆ ತಾಯಿ ಸತ್ರೆ ವರ್ಷಾಂತಕ ತನಕ ದುಃಖವೇ. ಮಗ ಸತ್ರೆ ಪುತ್ರ ಶೋಕ ನಿರಂತರ. ಹೆಂಡತಿ ಸತ್ರೆ ಮತ್ತೊಬ್ಳು ಬರುವಲ್ಲಿವರೆಗೂ ನೀವು ಅದೇ ಕಾಯ್ತಿದ್ರಿ ಬಹುಶಃ, ಇನ್ನೊಬ್ಳು ತಂದ್ಬಿಡುವಂತ. ಕಾಯ್ತಾ ಇಲ್ಲ, ಇದೊಂದು ನಾ ಮನೆಯಿಂದಲೂ ಹೊರಗಡೆ ನಿಂತು ಕಾಯ್ತಿರ್ತೇನೆ. ಮತ್ತೆ ಯಾರು ಒಳಗೊಳ್ಳಿಕ್ಕೂ ಯಾರಿಗೆ ಬೇಕು ಒಡವೆ? ನೀವು ಒಡವೆಗೆ ಬೆಲೆ ಕಟ್ಟಿ ಅಲ್ವಾ ನೀವು? ನಾನು ನೀನದು ಹಾಯ್ಕೊಂಡೇ ಹೋದ್ರೆ ನಾನು ಮಾಡ್ಕೊಡ್ತಿದ್ದು. ಯಾರು? ಬೇಡ ಸ್ವಾಮಿ, ನನಗೆ ಇದನ್ನೆಲ್ಲ ಮಾರಿ ಬದುಕಬೇಕಾದ ಅವಶ್ಯಕತೆ ಇಲ್ಲವೇ ಇಲ್ಲ. ಮತ್ತೆ ಕೈಲೇ ಕೊಡ್ಬೇಕು, ಹಾಳಾದ ಕಷ್ಟ ಇವರಿಗೆ. ಸರಿ ಮಾಡಿ. ಹೂಗ್ ತೆಗುದು ಯಾವಾಗ? ಹೂಗ್ ತೆಗುದು ಯಾವಾಗ? ಗಂಡು ಸತ್ತಾಗ. ಇದ್ರೂ ತೆಗಿತಾ ಇದ್ದಾರೆ, ನೆನ್ಪಡ್ಕೊಳ್ಳಿ ನೀವು. ಅಲ್ಲ, ಇವತ್ತಲ್ಲ, ಯಾವತ್ತೇ ತೆಗೆದಿತ್ತು, ಯಾವತ್ತೇ ಸತ್ತೋಗಿದ್ದೇನೆ.
ಅಂದ್ರೆ ಅಂದ್ರೆ ಇದು ಸತ್ತದಿದೆ ಅಂತ. ಈ ಮುಂದಲೆ ತೆಗೆದು ಯಾವಾಗ ಹೆಣ್ಣಿನ ಈ ಮುಂದಲೆ ಕಾಣಬಾರದು ಎಂಬ ಕಾರಣ ಕಟ್ಟುವುದು, ಅದು ಕಾಣುವುದು ಯಾವಾಗ? ಇದು ಇದು ಮಂಗಾವೇ ಮುಖ್ಯ ಅಲ್ವಾ? ತಗೊಳ್ಳಿ. ಮುಖ್ಯ ಅಲ್ವೇ ನಿಂಗೆ ಸಿಗಬಾರ್ದು. ತಗೊಳ್ಳಿ, ನನಗೆ ಬೇಕಾಗಿಲ್ಲ, ನಾನು ಎಲ್ಲ ಕೊಟ್ಟು ಹೋಗ್ತೇನೆ. ಹೋಗುವ ಮತ್ತೆ ನಾಳೆ ನನ್ನೊಂದು ಉಂಟು ಒಂದು ನೀನು ನಿನ್ನ ಬರೋದು ಬೇಡ, ನೀವು ನಿನ್ನ ಬರೋದು ನನಗೆ ಇಷ್ಟವೂ ಇಲ್ಲ. ಅದು ಮಂಗಲ್ಯ ಕೆಟ್ಟ ಸೋಲಿಗದು ಮುತ್ತು ರತ್ನ ವಜ್ರನೇ ಹಾಕಿದೆ. ಎಲ್ಲ ಕೊಟ್ಟಿದ್ದೇನೆ. ಮಾಂಗಲ್ಯ ಕರಿಮಣಿ ಇದು ಕೊಡುದಿಲ್ಲ, ಯಾಕೆ? ಇದು ಇರಬೇಕು. ನಾನು ನಿಂಗೆ ಎಂಥದ್ದು ಕೊಡು. ನಾ ಇದು ಇಟ್ಕೊಳ್ತೇನೆ, ಕೊಡುದಿಲ್ಲ. ಯಾಕೆ ಹೇಳು? ಹೀಗೆ ದಾರಿಯಲ್ಲಿ ತಿರುಗಾಡ್ತಾ ಹೋಗ್ತೇನೆ ನಾನು, ಹಾ ಕಣ್ಣೀರು ಹಾಕ್ತಾ ಹೋಗ್ತೇನೆ. ಹಾ ಕಂಡವ್ರು ಕೇಳ್ತಾರೆ, ಹಾ ಅಮ್ಮ ಅಮ್ಮ. ಯಾರು ನಿನ್ನ ಕಂಡ? ಹ. ಹಂಗೇನಾದ್ರೂ ನಿನ್ನ ಕಂಡಾಗಷ್ಟು ಗೌರವ ತೋರ್ತಾ ಅಂತ ಅವರಿಗೂ ಹುಚ್ಚೆ ಆಗಿರ್ಬೇಕು. ಬೇಡ ಹಾ ಅಕ್ಕ, ಯಾರಕ್ಕ ನೀನು ಅಂತ ಕೇಳ್ತಾರೆ. ಯಾರಮ್ಮ ನೀನು ಅಂತ. ಆವಾಗ ನಾ ಹೇಳ್ತೇನೆ, ನೋಡಿ ಈ ಮಾಂಗಲ್ಯ ಕಟ್ಟಿದ್ರು ಸಾಮಾನ್ಯದರಲ್ಲ, ಮಾಹಿಷ್ಮತಿ ಅಧಿಕಾರಿ ನೀಲಧ್ವಜ ಎಂಬಂತ ಗಂಡಸು, ಅವ ಗಂಡಲ್ಲ ಬಂಡ ನಜ ಬಂಡ ಗಂಡಸವ ಕಟ್ಟಿದ್ದಾನಂತ ಊರು ತುಂಬ ಹೇಳ್ತಾ ತಿರುಗಾಡ್ತೇನೆ ನಾನು. ಅದಕ್ಕಾಗಬೇಕು. ಸಾಯೇ ನಿನ್ನ ಮಾತು ಯಾರು ನಂಬುದಿಲ್ಲ. ನಮ್ಮನಿ ಬಿಡ್ಲಿ, ಇನ್ನಲ್ಲ ನಾಳೆ ಆದ್ರೂ ಹಗೆಯನ್ನ ತೀರಿಸಿಕೊಂಡು ಆಮೇಲೆ ಈ ಮನೆ ಮೆಟ್ಲು ಬಿಡ್ತೇನೆ ನಾನು. ಹೋಗುದು. ಮಗನನ್ನು ಕರ್ಕೊಂಡೆ ನಾನು. ಮಗ ದೂರಾದ ದುಃಖದಲ್ಲಿ ಏನೋ ಮಾತಾಡಿಬಿಟ್ಟೆ. ಹೆತ್ತ ತಾಯಿಯ ಒಡಲ ನೋವೇನು ಅಂತ ನಿಮಗೆಲ್ಲಿ ಅರ್ಥ ಆಗ್ತದೆ? ಗಂಡಸು ನೀವು, ಗಂಡ ಹೆಂಡತಿಯ ಮಧ್ಯದಲ್ಲಿ ಒಂದೆರಡು ಮಾತು ಬರ್ತದೆ, ಮಾತು ಹೋಗ್ತದೆ. ಅದನ್ನೆಲ್ಲ ಇಟ್ಟುಕೊಂಡು ಇಷ್ಟು ದೊಡ್ಡ ರಾತಾಂತ ಮಾಡಿ ಹೆಂಡತಿಯನ್ನ ಮನೆಯಿಂದ ಹೊರಗಾಕುವುದೇ ಸ್ವಾಮಿ? ನನ್ನ ತಪ್ಪನ್ನ ಕ್ಷಮಿಸಿ ಕ್ಷಮಿಸಿ ಅಂತ ಕೇಳುವುದಿಲ್ಲ. ಬಂದ್ಬಿಟ್ರು ಯಾವ ಜಾತಿ ನಿಮಗೆ ಈಗೂ ಒಪ್ಕೊಂಡು ಅಂತ ನಾನು ಅದಕ್ಕಾಗಲ್ಲ ಬಂದದ್ದು. ಅದೇನು ಇನ್ನೂ ಇಲ್ಲೇ ಇದ್ದಿದ್ರೆ ಕಷ್ಟ. ಅದು ಕುತ್ತಿಗೆ ಕೈಯಾಗಿ ತೂಕ್ಲಿಕ್ಕೆ ಇರುವುದಿಲ್ಲ. ಹೋಗ್ತೇನೆ. ನನ್ನ ಜೀವನವಂತೂ ಹಾಳಾಯ್ತು. ಲೋಕದವರ ಬದುಕಿನಲ್ಲಿ ಹೀಗಾಗಬಾರ್ದು. ಅದಕ್ಕಾಗಿ ನೊಂದ ನನ್ನ ಒಂದು ಸಲಹೆ, ಹೆಂಡತಿರಿನ ಪ್ರೀತಿ ಮಾಡಿ ಸಲುಗೆ ಮಾತ್ರ ಕೊಡಬೇಡಿ, ಬದುಕು ಹಾಳು ಮಾಡ್ಕೊಳ್ಬೇಡಿ. ಕಾಡಿನ ಮಳೆ ಬದುಕು ಅದರಿಂದಲೇ ಕಾಡಿನ ಮಳೆ ಬದುಕು. ಕೋಣೆತ್ತಿ ನೋಡಿ ಪವಾಣೆಯ ಹೊಗೆ ಬರೋ, ಕೋಣೆತ್ತಿ ನೋಡಿ ಪವಾಣೆಯ ಹೊಗೆ ಬರೋ, ಕಣದ ತಿನ್ನದ ರಬ್ಬಿ ತಿನ್ನೋಡು. ನಮಸ್ಕಾರ. ನಮಸ್ಕಾರ. ಪರಿಚಯ ಆಯ್ತಾ? ಇಲ್ಲ. ಪರಿಚಯ ಆಗುದೇ ಹಾಗೆ. ಒಂದ್ ದಿವಸ ನೀವು ಹೊಳೆ ಬದಿ ಬರುವುದೆಲ್ಲ ಪರಿಚಯ ಆಗುದೇ ಹಾಗೆ. ನಮ್ಗೆ ಆ ಕಾಯಿಲೆ ಅಂತ ಇಲ್ಲಪ್ಪ. ಅಂದ್ರೆ ಕಾಯಿಲೆ ಇದ್ದರೆ ಮಾತ್ರ ಹೊಳೆ ಬದಿಗೆ ಬರುವುದಾ? ನಮ್ಗೆಲ್ಲ ಈಗ ಮನೆಯಲ್ಲೇ ವ್ಯವಸ್ಥೆ ಉಂಟ. ಓ ಹಾಗೆ ಹಾಗೆ. ನಿಮಗೆ ಏನು ಪುರ್ಸೊತ್ತು ಉಂಟು ಹೇಳಿ? ದಿವ್ಸಕ್ಕೆ 2 ಕಾರ್ಯಕ್ರಮ ಹೊಳೆ ಬದಿ ಬರ್ಬೇಕು. ಬೇಡ ಮನೆ ಬದಿಗಾದ್ರೂ ಹೋಗ್ತಾ ಇಲ್ವಾ? ಅದು ಆದ್ರೆ ಅಡ್ಡಿಲ್ಲ, ತೊಂದರೆ. ಪರಿಚಯ ಆಗ್ಲೇ ಅಲ್ವಾ? ಇಲ್ಲ ಮರ. ಯಾರ? ನಾವು ಅಂಬಿಗರು. ಒಪ್ಪಿಗರ ಹಾ ಅಂದ್ರೆ ಗೊತ್ತಾಗ್ಲಿಲ್ವಾ? ನಾವು ಬೆಸ್ಟ್. ಹೌದು. ಅದು ಯಾರು? ಅದು ಗೊತ್ತಾಗ್ಲಿಲ್ವಾ? ನಾವು ಮೊಗವೇರು. ಓ ಮಗೇರ. ಎಂತದ?
ಮೊಗೇರ್ನ ಎಂತ ನಿಮ್ ಕಿವಿಯಿಂದ ಉದುರು ಬಿದ್ದಿದ್ದೆ ನಾವು ಅಲ್ಲ ಮತ್ತೆಂತದ ನಾವು ಮೊಗವೀರು ನಿಮ್ ವಿಷಯ ಓಹೋ, ನಿಮ್ ವಿಷಯ ಮೊಗವೀರು. ಗೊತ್ತಿಲ್ವಾ ಹಾ ಮೊಗೇರ್ ಬೇರೆ ಹಾ ಮೊಗವೀರ್ ಬೇರೆ ಹಾ ಬೆಸ್ತ್ರ ಬೇರೆ ಹಾ. ಅಂಬಿಗರು ಬೇರೆ ಹೀಗುಂಟು ಹೌದಾ ಹೌದೌದು ಹಾ ಅಂಬಿಗರು ಅಂದ್ರೆ ಯಾರು ಯಾರು ನಂಬಿಕಸ್ತ್ರೆ ಅಂಬಿಗರು ಓಹೋ ಕಾಂಚನ್ರು ಅಂತ ಹೇಳಿದ್ರೆ ಯಾರು ಯಾರ ಸಮ ಹಣ ಇರುವವರೇ ಕಾಂಚನ್ರು ಓಹೋ ಹಾ 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 ಸುವರ್ಣರಂದ್ರೆ ಹಾ? ಸುವರ್ಣರಂದ್ರೆ ಸುವರ್ಣ ಅಂದ್ರೆ ಒಳ್ಳೆ ಸ್ವಚ್ಛವಾಗಿ ಅಚ್ಚುಕಟ್ಟಾಗಿ ಬಂಗಾರ ಎಲ್ಲ ಮಾಡ್ಕೊಂಡು ಹ್ಮ್ ಅದೆಲ್ಲ ಹಾಕೊಂಡು ಒಳ್ಳೆ ಶಿಸ್ತಿನಲ್ಲಿ ತಿರುಗಾಡುವವರೇ ಸುವರ್ಣರು ಹ್ಮ್ ಹಾ ಈ ಮಗು ಇರಂದ್ರೆ ಮಗವೀರರು ಅಂದ್ರೆ ಹಾ. ಈ ದೋಣಿ ತಕೊಂಡು ಹೋಗಿ ಹಾ. ಈ ಸಮುದ್ರಕ್ಕೆ ಮತ್ತೆ ಹೊಳೆಗೆ ಹೋಗಿ ಹಾ. ದೊಡ್ಡ ದೊಡ್ಡ ಮೀನು ಹಿಡ್ಕೊಂಡು ಬರ್ತಿರಲ್ಲ ಹಾ ಹಾ ಹಾ. ಅವರು ಮಗವೀರ್ ಮತ್ತೆ ಈ ಮಗೇರ್ದಂದ್ರೆ ಮಗೇರ್ ಅಂದ್ರೆ ಹ್ಮ್. ಈ ಹಳ್ಳ ಈ ತೋಡು ಅಂತಾರಲ್ಲ ಹಾ. ಈ ತೋಡು ಬದಿಗೆಲ್ಲ ಸಣ್ಣ ಸಣ್ಣ ಮೀನು ಹಿಡಿತಿರಲ್ಲ ಹಾ ಅವರು ಮಗೇರ್ ಓ ಹಾಗೆ ಹಾ. ಆಯ್ತಪ್ಪ ಆಯ್ತಪ್ಪ ಅಂದ್ರೆ ಹೋಯ್. ಹ್ಮ್ ನಾವು ಜಾತಿಯಲ್ಲಿ ಆ ಉದ್ಯೋಗ ಹೌದು ಹ್ಮ್ ಈಗ ನಮ್ಮವರ ಉದ್ಯೋಗ ಮಾಡ್ತಾ ಇದ್ದಾರೆ ಹ್ಮ್ ನಾನ್ ಮಾತ್ರ ಆ ಉದ್ಯೋಗ ಹಾ ನಾನು ಆಚೆ ಈಚೆ ಮಾಡುದು ಅದೇ ಕೆಲಸ ನಿಂಗೆ ಹಾ. ಆಚೀಚೆ ಮಾಡುದು ಹೌದು ನೀವ್ ಹೇಳಿದ್ದು ಅವ್ರ ಹತ್ರ ಹೇಳುದು ಅವ್ರ ಹತ್ರ ಹೇಳಿದ್ ನಿಮ್ಮ ಹತ್ರ ಹೇಳುದ ಹೊಚ್ಚ ಹಾಕುದೆ ಚಾಡಿ ಬೋರ್ ಅಂತ ಹೇಳುದ ಅಲ್ವಾ ಅದಲ್ಲ ಹಾ. ಈ ಕಡೆ ದಡದಲ್ಲಿದ್ದವರನ್ನ ಹ್ಮ್. ಆ ಕಡೆ ಬಿಡು ಹಾ. ಆ ಕಡೆ ದಡದಲ್ಲಿದ್ದವರನ್ನ ಈ ಕಡೆ ಬಿಡು ಹ್ಮ್ ಅದಕ್ಕೆ ಹ್ಮ್. ಅದು ಹೌದು ಇವತ್ತು ಕೆಲಸಕ್ಕೆ ಬಂದಿದ್ದು ಹೌದು ಯಾರು ಜನವೇ ಕಾಣುವುದಿಲ್ಲಪ್ಪ ಹಾ. ಅಲ್ಲೇನೋ ಕೂ ಹಾಕ್ದಾಗ ಉಂಟಲ್ಲ ಯಾರದ ಯಾರು ಕಾಣುವುದಿಲ್ಲ ನಮಸ್ಕಾರ ನಮಸ್ಕಾರ ಇದೆ ಆ? ನಾವು ಹಿಡಿಯೋರು ಅಥವಾ ಹಾಕುವವರು ಹಿಡಿಯೋರು ಹಾಕುವರು ನಾವು ದಾಡ್ಸೋರು ಎರಡು ಅಂದ್ರೆ ಹುಟ್ಟನ್ನು ಹಾಕುವವರು ಹುಟ್ಟನ್ನು ಹಾಕಿ ಆಚಿನನ್ನು ಹಿಡಿಯೋರು ಅಂತ ಕೇಳಿದ್ ನಾನು ಜಾತಿಯಲ್ಲ ಮೀನು ಹಿಡಿಯುವವರು ಹಾ ಈಗ ಸದ್ಯಕ್ಕೆ ನಾವು ದಾಡ್ಸೋರು ಅಂದ್ರೆ ಈಚಿನ ಆಚೆ ಈಚೆ ಮಾಡು ಈಗ ನೋಡ್ರೆ ಗೊತ್ತಾಗ್ತದೆ ಹಾ ಆಚೆ ಮಾಡೋರು ಅಂತ ಓ ನಿಮ್ಗೆ ನೋಡ್ರೆ ಗೊತ್ತಾಗ್ತದೆ ಅಂತ ಹಾ 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 ಯಾವ್ದನ್ನ ಮನುಷ್ಯರನ್ನ ಆ ಕಡೆ ಈ ಕಡೆ ಮಾಡೋದು ಆಚೆ ಈಚೆ ಅಂದ್ರೆ ಹಚ್ಚಕೋರಲ್ಲ ಯಾಕೆ ಹಾಗೆ ತಿಳ್ಕೊಳ್ತೀನಿ ಗೋವನಂತ ಮುಖ ನಿಮ್ದು ಇದು ಒಂದು ಒಳಪೆಟ್ಟಿನ ಮಾತಾಡ್ದೆ ಬಿಟ್ಟಪ್ಪ ಇಲ್ಲ ಸ್ವಾಮಿ ಯಾಕೆ ತಿಳ್ಕೊಳ್ತೀವಿ ಅಂತ ನಿಮ್ಮನ್ನ ಕಂಡ್ರೆ ಹಾಗೆ ನನ್ನ ಸ್ವಭಾವ ಹಾಗೆ ಅಂತ ಮುಖ ನೋಡಿದ್ರೆ ಗೊತ್ತಾಗ್ತದೆ ನೀವೇನು ಅಂತ ಮತ್ತೆ ಹೇಳಬೇಕಾದಿಲ್ಲ ಏನು ಅಂತಲ್ಲ ನಮ್ಮಲ್ಲಿ ರೂಢಿಲ್ ಉಂಟು ಯಾವ್ದು ಗೋವನಂತ ಮನುಷ್ಯ ಹೇಳಿಕೊಟ್ಟು ಹೇಳಿ ಹೌದು ಇನ್ನು ಕೆಲವು ಕಡೆ ಉಂಟು ಗೋವನಂತ ಮುಖ ವ್ಯಾಘ್ರದಂತ ಮನಸ್ಸು ಅದು ಉಂಟು ಈಗ ಇದ್ರೊಳಗೆ ನಾನು ಯಾವ್ದು ಅಂತ ಇದ್ದೀನಿ ನಾ ಪ್ರಥಮ ಹೇಳಿದ್ದು ಇರ್ಲಿ 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 ಅದು ಅದೇ ಯಾವ್ದು ನನಗೆ ಆಚೆ ಹೋಗ್ಬೇಕು ಒಟ್ಟಿಲ್ಲ ಮತ್ತೊಂದು 2 ಜನ ಬರಲಿ ನಾನು ಪೂರೈಸುದಿಲ್ಲ ಒಬ್ಬರೇ ಕರ್ಕೊಂಡು ಹೋಗ್ಲಿಕ್ಕೆ ಮತ್ತೊಂದು 2 ಜನ ಬರಲಿ ಕಾಯುವ 2 ಅಲ್ಲ 4 ಜನ ಸೇರಿಸಿ ನಾ ಕೊಡ್ತೇನೆ ಅಲ್ಲ 4 ಜನ ಸೇರಿಸಬೇಕಾದ ಅಗತ್ಯ ಇಲ್ಲ ಅಲ್ಲ ಅಷ್ಟು ಕೊಡ್ತೇನೆ ನಾನು ಅಂತ ಒಟ್ಟಿಲ್ಲ ನೀವು ಜೋಡಿ ಮೇಲೆ ಕೂತ್ರು ಒಬ್ಬರೇ ಕೂತ್ರು ಸಾಕು 4 ಜನ ಕೂತ ಆಗ್ತದೆ ತೊಂದರೆ ಇಲ್ಲ ಬೇಡಪ್ಪ ನೀರು ಬೇಕು ಅಂತಿಲ್ಲ ದೋಣಿ ಹೋಗ್ತಿದೆ ಅದು ನಾ ಕೂತ್ಕೊಳ್ದಲ್ಲ ಹಾಗೆ ಹಾಗೆ ಅಲ್ಲ ನೀವು ಆಚೆ ಹೋಗ್ಬೇಕು ಆದ್ರೂ ಒಂದು ಎಷ್ಟೇ ಹಣವನ್ನು ಕೇಳಿಕೊಡ್ತೇನೆ ನಾನು ಹೌದಾ ಅಡ್ಡಿಲ್ಲ ಅಡ್ಡಿಲ್ಲ ಹೋಗುವಾಗ ನೀರು ಒಂದು ಹನಿಯೂ ನನ್ನ ಮೈ ತಾಗಬಾರ್ದು ನೀರು ಈ ಜಲ ನನ್ನ ಮೈಗೆ ಸೋಂಕದ ರೀತಿಯಲ್ಲಿ ಆಚೆ ಮುಗಿಸ್ಬೇಕು ಎಂತ ಮಾತಾಡ್ತೀರಮ್ಮ ನೀವು ಪಾಪ ತೊಳೆವ ಗಂಗಿಯುವುದಕ ಶೋಕಬಾರದೆಂದು ಪಾಪ ತೊಳೆವ ಗಂಗಿಯುವುದಕ ಪಾಪ ತೊಳೆವ ಗಂಗಿಯುವುದಕ ಶೋಕಬಾರದೆನ್ನು ತೀರಿ ಶೋಕಬಾರದೆನ್ನು ತೀರಿ ಕೋಪ ಮಾಡಬೇಡಿ ನಿಮಗೆ ಯಾಕಿ ದುರ್ಬುದ್ಧಿ ಕೋಪ ಮಾಡಬೇಡಿ ನಿಮಗೆ ಯಾಕೆ ದುರ್ಬುದ್ಧಿ ನಿಮಗೆ ಯಾಕೆ ದುರ್ಬುದ್ಧಿ ಕೋಪ ಮಾಡಬೇಡಿ ಯಾಕೆ ದುರ್ಬುದ್ಧಿ ಯಾಕೆ ದುರ್ಬುದ್ಧಿ ಏನು ನೀವು ತಿಳಿದು ಈ ರೀತಿ ಮಾತಾಡ್ತಿದ್ದೀರೋ ತಿಳಿಯದೆ ಮಾತಾಡ್ತಿದ್ದೀರೋ ನನಗೊಂದು ಅರ್ಥ ಆಗ್ತಾ ಇಲ್ಲ ನಾನು ತಿಳಿದೇ ಆಡುವುದು ಯಾಕೆಂದ್ರೆ ನಿಮ್ಮ ನೋಡಿದಾಗ ನಾ ಅರ್ಥವಿಸಿಕೊಂಡದ್ದು ಹೀಗೆ ಏನರ್ಥ ಒಳ್ಳೆ ಜನ ನೀವು ಒಳ್ಳೆ ಮನ್ತಂದವರೇ ಇರಬಹುದು ಹೀಗೆಲ್ಲ ಗ್ರಹಿಸಿದೆ ಹಾಗೆ ನಾನು ಹಾಗಿರುವಾಗ ನಿಮ್ಮ ಬಾಯಲ್ಲಿ ಈ ರೀತಿ ಮಾತು ಬರ್ತದೆ ಅಂತ ಅದು ನನ್ನನ್ನೇ ನಂಗೆ ನಂಬಲಿಕ್ಕೆ ಆಗುದಿಲ್ಲ ಏನ್ ತಪ್ಪು ಹೇಳಿದ್ದೇನೆ ನಾನು ಇದು ಒಂದು ಹನಿಯು ನೀರು ನಿಮ್ಮ ದೇಹವನ್ನು ಸ್ಪರ್ಶಿಸಬಾರದು
ಒಮ್ಮೆ ಹೇಳಿದಕ್ಕಾಯ್ತು, ಇನ್ನೊಮ್ಮೆ ಅಂತ ಮಾತಾಡ್ಬೇಡಿ. 10 ಬಾರಿ ಹೇಳುದನ್ನೇ ನಾನು. ಯಾಕೆ ಹೇಳಿ? ಯಾಕೆ? ಅದೆಷ್ಟೋ ಜನ ಪಾಪ ಮಾಡಿದ್ರೆ ಆ ಪಾಪ ತೊಳ್ಕೊಳ್ಳಿಕ್ಕಾಗಿ ಇಲ್ಲಿ ಬಂದು ಈ ಗಂಗೆಯಲ್ಲಿ ಸ್ನಾನ ಮಾಡ್ತಾರೆ. ಅವ್ರ ಪಾಪ ತೊಳೆದು ಗಂಗೆ ಪಾಪಿ ಆಗಿದೆ. ಈಗ ಗಂಗೆ ಪಾಪಿ ಆಗಿದೆ ಅನ್ನಲ್ಲ ನೋಡ್ಯಮ್ಮ. ಆ ತೊಳೆದ ಪಾಪ ಮತ್ತೆ ಎಲ್ಲಿ ಹೋಗ್ತದೆ ಅದು? ಯಾರ ವಿಷಯ ಬೇಕಾದ್ರೆ ನನ್ನ ಅಮ್ಮನ ವಿಷಯ ಮಾತಾಡ್ಬೇಡಿ. ನೀವು ಸ್ನಾನ ಮಾಡ್ತೇವೆ. ಹೌದಾ? ಹೌದು. ಕೆಸರು ಮೈಯಿಂದ ಹೋಗ್ತದೆ. ಕೆಸರು ತೀರುದು ಯಾವ್ದನ್ನ? ನೀರನ್ನೇ ಅಲ್ವಾ? ಹೌದು. ಇಲ್ಲೂ ಹಾಗೆ ಎಲ್ಲರ ಪಾಪ ತೊಳೆದು ಆ ಪಾಪ ಸೇರುದು ಯಾರಿಗೆ? ಗಂಗೆಗೆ. ಎಲ್ಲದೂ ಒಂದಾದ್ರೂ ನಿಮ್ಮ ದಾರಿಯ ಒಂದು ರೀತಿ ಅಲ್ಲ. ನೋಡಿ ನೋಡಿ ಹೇಳ್ಬೇಡಿ ನೀವು. ಗಂಗೆ ಸ್ಪರ್ಶಕ್ಕೆ ಯೋಗ್ಯನಲ್ಲ, ಆಗುದಿಲ್ಲ. ನನಗೆ ಗಂಗೆ ಮುಟ್ಲಿಕ್ಕೆ ಆಗುದಿಲ್ಲ. ಅವಳಿಗೆ ಶುದ್ಧತೆ ಇಲ್ಲ. ಅವಳು ಶುದ್ಧಳವಳು. ಅಶುದ್ಧಳ? ನೀವು ಹೀಗೆ ಹೇಳ್ತೀರಿ ಅಂತಾದ್ರೆ ಯಾವ ಕಾರಣಕ್ಕೂ ನಾನು ಆ ಕಡೆ ನಿಮ್ಮನ್ನು ಬಿಡುವ ಪ್ರಶ್ನೆ ಇಲ್ಲ. ಇತರರಿ ಮಾತ ಕೇಳುತ್ತ ನಮ್ಮ ಜನರಿಗೆಲ್ಲ ಹೇಳ್ತೇನೆ, ಯಾರು ನಿಮ್ಮ ನಾಚಿಕೆ ದಾಳಿಸಬಾರ್ದು. ನಾನೇ ದೋಣಿ ತಗೊಂಡು ಹೋಗ್ತೇನೆ. ಈ ವಿಷಯ ನರನ ಪಾಪವ ಕಳೆವೆಯಲ್ಲನೋ ನರನ ಪಾಪವ ಕಳೆವೆ ಎಲ್ಲನೋ ಬರಿದೆ ದೂಷಣೆ ಕೈವೆಯೇದಗೆ ಬರಿದೆ ದೂಷಣೆ ಕೈವೆಯೇದಗೆ ಸುರನರೋಗದಿಂದ ವಂದನೆ ಪಡೆವೆ ನಾನು ಸುರನರೋಗರಿಂದ ವಂದನೆ ಪಡೆವೆ ನಾನು ಸುರನರೋಗದಿಂದ ವಂದನೆ ಪಡೆವೆ ನಾನು. ನಿನ್ನ ಮಾತುಗಳನ್ನೇ ಕೇಳಿ ಬಹಳ ಆಶ್ಚರ್ಯ ಆದದ್ದು ನನಗೆ. ಅಂಬಿಗನಲ್ಲಿ ನೀನಾಡಿದಂತ ಮಾತುಗಳನ್ನೇ ಕೇಳಿ ನೀರಾಗಿ ಹರಿಯುತ್ತಿದ್ದವಳು ನೀರಿಯಾಗಿ ಬಂದಿದ್ದೇನೆ. ಈ ಪ್ರಪಂಚವೇ ಅರಿತುಕೊಂಡಿದ್ದ ನನ್ನ ಕುರಿತಾಗಿ ಪಾಪನಾಶಿನಿ ಸುರನಿಂದ ನರನಿಂದ ಒಂದರಿಗೆ ಅರ್ಹಳು ಎನ್ನುವ ಕಾರಣಕ್ಕಾಗಿ ಹಾಗಿದ್ದು ಒಬ್ಬ ಸಾಮಾನ್ಯ ಅಂಬಿಗನಿಗೂ ಗೊತ್ತುಂಟು ನಾನೇನು ಎನ್ನುವ ಹಾಗೆ ಪಾಪನಾಶಿನಿ ನಾನು. ನನ್ನ ಸ್ಪರ್ಶ ಮಾಡಿದೆ ಅಂತಾದರೆ ಅವರಿಗೆ ಅಂಟಿದ ಪಾಪವೆಲ್ಲವೂ ದೂರವಾಗ್ತದೆ. ಅಂತಹದರಲ್ಲಿ ಈ ರೀತಿಯಾಗಿ ಮಾತನಾಡ್ತಾ ಇದೆಯಲ್ಲ, ಯಾರು ನೀನು? ಯಾಕೆ ಹೀಗೆ ಮಾತಾಡ್ತಾ ಇದೀಯ? ನೀರಾಗಿ ಹರಿಯುವ ನೀನು ನೀರೆಯಾಗಿ ಬಂದವಳು. ಹೆಣ್ಣಲ್ವ ನೀನು? ಹೌದು. ನೀನು ಹೆಣ್ಣೆ ಅಲ್ಲ. ನೀನು ಮಾತೆ ಉಂಟು ನಮ್ಮಲ್ಲಿ. ಏನು? ಉತ್ತಲ್ಲದೆ ಹೊಲವಲ್ಲ, ಹೆತ್ತಲ್ಲದೆ ಹೆಣ್ಣಲ್ಲ. ನೀ ಹೆತ್ತಿದ್ಯಾ ನೀನು? ಬಂಜೆ ನೀನು. ಬಂಜೆ? ನಾನು ಬಂಜೆ ಅಂತ ಹೇಳುದು. ಮಕ್ಕಳಿದ್ದಾರೆ ನಿನಗೆ? ಇಲ್ವಾ? ಗೊತ್ತಿಲ್ವಾ ನಿನಗೆ? ಗೊತ್ತಿಲ್ವಾ? ಪರಮ ಪುರುಷ ಭೀಷ್ಮನೆಂಬನೋ ಪರಮ ಪುರುಷ ಭೀಷ್ಮನೆಂಬನೋ ತರಳ ನಿನಗೆ ಧರೆಯೊಳಧಿಕ ಕೀರ್ತಿವಂತನು ತರಳ ನಿನಗೆ ಧರೆಯೊಳಧಿಕ ಕೀರ್ತಿವಂತನು ಹರಿಯದಿದನು ಬರಿದೆ ಜನದೆ ಹೊರತೆ ಇರುವುದೇನುತ ನುಡಿದೆ ಹರಿಯದಿದನು ಬರಿದೆ ಜನದೆ ಹೊರತೆ ಇರುವುದೇನುತ ನುಡಿದೆ ಜರೆದು ತಟದಿ ನಿಂದೆಯೇತಗೆ ಎನ್ನ ಜರೆದು ತಟದಿ ನಿಂದೆಯೇತಗೆ ಜಲವ ಮುಟ್ಟದಿರುವೆ ಸಟೆಯ ನಿಂದೆಯೇತಕ್ಕೆ ಪರಮ ಪುರುಷ ಭೀಮನೆಂಬನು ತರಳ ನನಗೆ ತಲೆಯೊಳದಿಗ ಕೀರ್ತಿವಂತನು ಕೀರ್ತಿವಂತನು. ಕಡಿಮೆ ಆಯ್ತು. ಯಾಕೆ ಹೇಳಿದೆಯಲ್ಲ ನೀನು ಬಂಜೆ ಬಂಜೆ ಎನ್ನುವ ಹಾಗೆ. ಹೌದು, ನಾನು ಹೆತ್ತವಳಲ್ಲ ಹೆತ್ತವಳಲ್ಲ ಹೇಳ್ತಾ ಇದೆಯಲ್ಲ.
ಯಾರು? ಈ ವಿಚಾರ ಗೊತ್ತಿಲ್ಲ ನಿನಗೆ. ಯಾವುದು? ನಾನು ಹೆಟ್ಟಿದ್ದೇನೆ. ಯಾರನ್ನ? ನನಗೊಬ್ಬ ಮಗ ಇದ್ದಾನೆ. ಯಾರು? ದೇವವ್ರತ ಎನ್ನುವ ಹಾಗೆ ಭೀಷಣವಾದ ಪ್ರತಿಜ್ಞೆಯನ್ನು ಮಾಡುವುದರ ಮೂಲಕವಾಗಿ ಭೀಷ್ಮ ಎನ್ನುವಂತ ಕೀರ್ತಿವಂತ ಮಗನಿದ್ದಾನೆ. ನಾನು ಹೆತ್ತಿದ್ದೇನೆ. ಬಂಜೆ ಆಗುವುದಕ್ಕೆ ಹೇಗೆ ಸಾಧ್ಯವೇ? ಹಾಗಿದ್ರೆ ಪಂಚೆ ನೀನಲ್ಲ, ನಿನಗೆ ಸೂತಕ ಉಂಟು. ಅದೇ ನಿನಗೆ ಸೂತಕ ಉಂಟು. ಸೂತಕ? ಹೌದು. ಯಾವ ಸೂತಕ? ಎಲ್ಲಿಂದ ನಿನ್ನ ಮಗ ಸತ್ತಿದ್ದಾನೆ. ಎಂತದ್ದು? ಹೌದು. ನಡೆಯುವಂತ ಮಹಾಭಾರತ ಯುದ್ಧದಲ್ಲಿ ಕೌರವರನ್ನು ಸೇರಿ ನಿನ್ನ ಮಗ ಭೀಷ್ಮಕ್ಕೆ ಎಂದು ಯುದ್ಧಕ್ಕೆ ನಿಂತ ಭೀಷ್ಮ. ಆವಾಗ 10 ದಿನಗಳ ಕಾಲ ಅವಿರತವಾಗಿ ಹೋರಾಟ ಮಾಡಿದ ಭೀಷ್ಮವನ್ನು ಹೇಗಾದ್ರೂ ಮಾಡಿ ಮುಗಿಸಲೇಬೇಕೆಂಬ ಕಾರಣಕ್ಕಾಗಿ ಪಾಂಡವರೆಂಬಂತ ಪಾಪಿಗಳು ಅವನ ಬಿಡದಿಗೆ ಹೋಗಿ ಅವನ ಬದುಕಿನ ಗುಟ್ಟನ್ನು ತಿಳ್ಕೊಂಡ್ರು. ಶಿಖಂಡಿಯನ್ನು ಸಮ್ಮುಖಕ್ಕೆ ನಿಲ್ಲಿಸಿದ್ದೆ ಆದ್ರೆ ನಾನು ಧನಸ್ಥನ ತ್ಯಾಗ ಮಾಡ್ತೇನೆ, ನನ್ನನ್ನು ಕೊಲ್ಲಬಹುದು ಅಂತ ಹೇಳಿದೆ. ಅವ ಇಚ್ಛಾಮರಣೀಯಾದರು. ಅವನ ಮನಸ್ಸಲ್ಲಿ ಮರಣದ ಇಚ್ಛೆ ಮೂಡಿಸುವುದಕ್ಕೆ ಬೇಕಾಗಿ ಈ ಪಾಂಡವರೆಂಬಂತ ಪಾಪಿಗಳು ಶಿಖಂಡಿಯನ್ನು ತಂದಿಟ್ರು ಮುಂದೆ. ಆ ಶಿಖಂಡಿಯನ್ನು ಮುಂದಿಟ್ಟುಕೊಂಡು ಅರ್ಜುನ ಎಂಬಂತ ದ್ರೋಹಿ, ಪಾರ್ಥ ಎಂಬಂತ ಪಾತಕಿ ನರ ಈಶ್ವರಿಗೆ ಶರಪ್ರಯೋಗ ಮಾಡಿದ. ಬರೇ ಒಂದೆರಡಲ್ಲ, ಶರಪ್ರಯೋಗ ಮಾಡಿ 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 ಶರತಲ್ಪದಲ್ಲಿ ಭೀಷ್ಮನ ಮಲಗಿಸಿ ಬಿಟ್ಟ. ಪಾಪ ರಕ್ತ ಸೋರಿ 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 ಭೀಷ್ಮ ಸುಣ್ಣನಾಗಿ ಕೊನೆಗೂ ಸತ್ತೇ ಹೋಗಿದ್ದಾನೆ. ಭೀಷ್ಮ ಇಲ್ಲ ಈಗ, ಒಂದಿದ್ದು ಪಾರ್ಥ 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 ಪಾರ್ಥ. ಸತ್ಯವಾಯಿತು. ಎನ್ನ ಮಗನವ ತರಿದ ಪಾರ್ಥನು, ಎನ್ನ ಮಗನವ ತರಿದ ಪಾರ್ಥನು ತನ್ನ ಮಗನಿಂದರಿಯಲಿ, ತನ್ನ ಮಗನಿಂದರಿಯಲಿ. ಇನ್ನದೊಂದೇ ಕನ್ನಡದ ಬದಿಯ ಎನ್ನ ಶಾಪವು ಸತ್ತಲೇ. ನೀನಾಡುವಂತ ಮಾತು ಸತ್ಯವೇ? ನಿನ್ನ ಆಣೆ ಸತ್ಯ. ಹೌದೇ? ಹೌದೇ ಹೌದು. ನನ್ನ ಮಗ ಭೀಷ್ಮ ಯಾರಿಂದ ಯಾರಿಂದ? ಪಾರ್ಥನಿಂದ. ಅರ್ಜುನನಿಂದ. ಅರ್ಜುನನಿಂದ ಹತನಾಗಿ ಹೋದನೆ. ಜಯನಿಂದ. ಈ ರೀತಿಯಾಗಿದೆಯೇ? ಹೌದು. ಬಿಡುವುದಿಲ್ಲ. ಬಿಡುವುದಿಲ್ಲ. ನಾನು ತಾಯಿಯಾಗಿದ್ರೆ ದೇವರೊಳಗೆ ಬಿಟ್ಟು ನೀವು ಯಾಕೆ ಸುಮ್ಮನೆ ಬಿಡುವುದಿಲ್ಲ. ಏನ್ ಮಾಡ್ತೀರಿ? ಮನುಷ್ಯ ಏನ್ ಮಾಡ್ತೀರಿ? ಬಿಡುವುದಿಲ್ಲ. ಏನ್ ಮಾಡ್ತೀರಿ? ಪುತ್ರ ಶೋಕ ಅವನಿಗೂ ಅರ್ಥ ಆಗಬೇಕು. ಅವನಿಗೂ ಅರ್ಥ ಆಗಬೇಕು. ಹೆತ್ತ ಕರುಳಿನ ಸಂಕಟ ಎನ್ನುವುದು ಅವನಿಗೂ ಅರ್ಥ ಆಗಬೇಕು. ಹಾಗಾಗಿ ಶಾಪವನ್ನು ನೀಡ್ತಾನೆ. ಯಾವ ರೀತಿಯಲ್ಲಿ? ಯಾವ ರೀತಿಯಾಗಿ? ಇಂದಿಗೆ 6 ತಿಂಗಳೊಳಗಾಗಿ ಅವನ ಮಗನಿಂದಲೇ ಅವನಿಗೆ ಮರಣ ಬರಲಿ, ಮರಣ ಬರಲಿ, ಮರಣ ಬರಲಿ. ಮರಣ, 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 ಮಗನಳಿವಿನ ಸೇಡಿಗಾಗಿ ರಾಜ್ಯವ ಬಿಟ್ಟೆ, ಮಗನಳಿವಿನ ಸೇಡಿಗಾಗಿ ರಾಜ್ಯವ ಬಿಟ್ಟೆ. ಹಗಲಿರು ನೆಲ್ಲದೆ ಅಲೆದೆ, ಹಗಲಿರು ನೆಲ್ಲದೆ ಅಲೆದೆ. ಬಗೆದು ಗಂಜನ ಜನರಿಸಿ ಶಾಪ ಕೊಡಿಸಿದೆ, ಬಗೆದು ಗಂಜನ ಜನರಿಸಿ ಶಾಪ ಕೊಡಿಸಿದೆ. ಗಿರೇಗೆ ಶರವಾಗಿ ಸಿಡಿವೆ, ಶರವಾಗಿ ಸಿಡಿವೆ. ಬಗೆದು ಗಂಜನ ಜನರಿಸಿ ಶಾಪ ಕೊಡಿಸಿದೆ, ಗಿರೇಗೆ ಶರವಾಗಿ ಸಿಡಿವೆ, ಸಿಡಿವೆ. ಹೊರ ಬಂದೆ. ಗಂಡನನ್ನ ಬಿಟ್ಟೆ, ಮನೆಯನ್ನ ಬಿಟ್ಟೆ, ರಾಜ್ಯವನ್ನ ಬಿಟ್ಟೆ, ಅಂಗಳೆದೆ, ತವರನ್ನು ಸೇರಿದೆ. ನನ್ನ ಅಣ್ಣ ಉನ್ಮುಖ ಬಾಯಿಗೆ ಬಂದಂತೆ ಬೈದು ನನ್ನನ್ನು ಮನೆಯಿಂದ ಹೊರಗಾಕಿ ಬಿಟ್ಟ. ತವರಿನಿಂದಲೂ ಹೊರ ಬಂದೆ ನಾನು. ಅಂಡಲೆದೆ, ರಾಜ್ಯವು ಎಲ್ಲವನ್ನ ಸುತ್ತಾಡಿದೆ. ಯಾಕಾಗಿ? ಯಾಕಾಗಿ? ನನ್ನ ಮಗನ ಕೊಂದಂತ ಸೇಡನ್ನು ತೀರಿಸಿಕೊಳ್ಳುವುದಕ್ಕೆ ಬೇಕಾಗಿ, ಪಾರ್ಥನನ್ನು ಸೀಳುವುದಕ್ಕೆ ಬೇಕಾಗಿ, ಕೊನೆಗೂ ಗಂಗೆಯನ್ನ ಕೆರಳಿಸಿದೆ ನಾನು. ಒಬ್ಬಳು ಹೆಣ್ಣಾಗಿ ಹೆಣ್ಣನ್ನೇ ಆಯ್ಕೆ ಮಾಡಿಕೊಂಡೆ. ಕಾರಣ ಏನು? ನನ್ನ ಅಂತರಂಗದ ನೋವು ಮತ್ತೊಬ್ಬಳಿಗೆ ಹೆಣ್ಣಿಗೆ ಅರ್ಥ ಆಗ್ತದೆ. ಯಾವ ಗಂಡಸು ಪಾರ್ಥನ ಸಮ್ಮುಖದಲ್ಲಿ ನಿಲ್ಲಲಿಕ್ಕೆ ಸಿದ್ಧನಾಗಲಿಲ್ಲ. ಈ ಲೋಕದ ಎಲ್ಲ ವೀರರು ಪಾರ್ಥನಿಗೆ ಶರಣಾಗಿ ಹೋದರು. ಹಾಗಾದ್ರೆ ಗಂಡಸರಿಂದ ಆಗುವುದಿಲ್ಲ ಅಂತ ನನಗೆ ಗೊತ್ತಾದ ಬಳಿಕ ಗಂಗೆಯನ್ನ ಕೆರಳಿಸಿದೆ ನಾನು.
ಕೆರಳಿದ ಪರಿಣಾಮವಾಗಿ ಗಂಗೆಯು ಶಾಪ ಕೊಟ್ಟಳು. ಅಮ್ಮ, ನಿನಗೆ ನಾನು ತಪ್ಪಾಡಿಬಿಟ್ಟೆ. ಈ ಲೋಕದ ಪಾಪವನ್ನು ತೊಳೆಯುವಂತ ನಿನಗೆಲ್ಲಿ ಸೂತಕ? ಮಕ್ಕಳನ್ನ ಹೆತ್ತಂತ ನೀನೆಲ್ಲಿಯೇ ಬಂದೆ. ಎಲ್ಲ ಗೊತ್ತಿದ್ದು ಹೆಣ್ಣಾಗಿ ನೀನು ಸಹಾಯ ಮಾಡುತ್ತೀಯಮ್ಮಂತ ವಿಶ್ವಾಸದಿಂದ ನಿನ್ನನ್ನ ಕೆರಳಿಸಿ ಬಿಟ್ಟೆ ತಾಯಿ. ಕ್ಷಮೆ ಇರಲಿ, ಕ್ಷಮೆ ಇರಲಿ. ಆದ್ರೆ ಕೆರಳಿದ ಫಲವಾಗಿ ಕೊಟ್ಲಲ್ಲ ಶಾಪವನ್ನ. ಇಂದಿಗೆ 6 ತಿಂಗಳ ಒಳಗಾಗಿ ಪಾರ್ಥನ ಮಗನೇ ಕೊಲ್ಲಲಿ. ನಾನು ಮನೆ ಬಿಟ್ಟಿದ್ದಕ್ಕೊಂದು ಅರ್ಥ ಸಿಕ್ಕಿತು. ಮಗ ಸತ್ತ ಬಳಿಕ ನಾನು ಒಡಲನ್ನು ಬಡಿದುಕೊಂಡೆ. ಆ ಬಡಿದುಕೊಂಡ ಪರಿಣಾಮವಾಗಿ ಆ ಧ್ವನಿಗೊಂದು ಬೆಲೆ ಬಂತು, ನನ್ನ ಕಣ್ಣೀರಿಗೊಂದು ಅರ್ಥ ಬಂತು. ಹೆಚ್ಚೇನು ಒಬ್ಬಳು ತಾಯಿಯಾಗಿ ನಾನು ಮಾಡಿದ್ದು ಸಾರ್ಥಕವಾಯಿತು. ಮಗನೇ ಪ್ರವೀರ, ಹೋಗುವುದಕ್ಕೆ ಮನವಿಲ್ಲದಿದ್ದರೂ ತಾಯಿಯ ಆಸೆಯನ್ನು ಈಡೇರಿಸುವುದಕ್ಕೆ ಬೇಕಾಗಿ ನೀನು ಹೋದವ. ಆ ಕಾರಣಕ್ಕಾಗಿ ತಾಯಿ ಇಷ್ಟೆಲ್ಲ ಕಷ್ಟಪಟ್ಟು ಪಾರ್ಥನ ಸಾವನ್ನ ಕಾಣುವುದಕ್ಕೆ ಬೇಕಾಗಿ ಹೋರಾಟ ಮಾಡಿದ್ದಾಳೆ. ಹಾಗಿದ್ರೆ ನನ್ನ ಆಸೆ ಈಡೇರಿತು. ಪಾರ್ಥನನ್ನ ಅವನ ಮಗನೇ ಶರದ ಮುಖೇನವಾಗಿ ಸೀಳಲಿ. ಇದು ಶಾಪದ ಮೂಲ ಅಲ್ವೇ? ಹಾಗಾದ್ರೆ ಆ ಪಾರ್ಥನ ಮಗ ಬಿಡುವಂತ ಶರ ಯಾರಾಗಬೇಕು? ನಮ್ಮ ಆರ್ಯ ಧರ್ಮದ ಪ್ರಕಾರವಾಗಿ ಮಾನವ ಸಾಯುವ ಗಳಿಗೆಯಲ್ಲಿ ಯಾವ ಆಸೆಯನ್ನು ಹೊತ್ತು ಸಾಯ್ತಾನೋ ಅದೇ ಆಸೆಯನ್ನು ಮುಂದೆ ಹುಟ್ಟಿಕೊಳ್ತಾನಂತೆ. ಇದು ನಾವು ನಂಬಿದ ಧರ್ಮ ಹೇಳುವ ಮಾತು. ಹಾಗಾದ್ರೆ ನಾನೇ ಬೆಂಕಿಯನ್ನು ಹೊತ್ತಿಸಿಕೊಂಡಿದ್ದೇನೆ. ಈ ಜ್ವಾಲೆಯನ್ನು ಹೊತ್ತಿಸಿದ್ದಾಳೆ. ಯಾವ ಜ್ವಾಲೆ? ಒಂದು ಅಗ್ನಿಯ ಜ್ವಾಲೆ, ಇನ್ನೊಂದು ಪಾರ್ಥನ ಸುಡುವ ಜ್ವಾಲೆ, ಇನ್ನೊಂದು ಮಗನ ಆತ್ಮಕ್ಕೆ ಶಾಂತಿ ಕೊಡುವ ಜ್ವಾಲೆ. ಅದೆಲ್ಲ ಆಗಬೇಕು ಅಂತ ಜ್ವಾಲೆಯಾಗಿರಬಾರ್ದು, ಜ್ವಾಲೆ ಶರ ಆಗಬೇಕು. ಅದಕ್ಕೆ ಬೇಕಾಗಿ ಚಿಗಿವೆರಿ ಬೆಂಕಿಯೊಳ ಜಿಗಿವೆ ಬೆಂಕಿಯಲ್ಲಿ ನಾನೀಗ. ಆಮೇಲೆ ಜಿಗಿವೆ ಶರವಾಗಿ ಪಾರ್ಥನ ಮಗನ ಬತ್ತಳಿಕೆಯ. ಆಮೇಲೆ ಜಿಗಿವೆ ಪಾರ್ಥನ ಮಗನ ಕೈಯಿಂದ ಶರವಾಗಿ ಜಿಗಿದು ಪಾರ್ಥನ ಕೊರಳರಿವೆ. ಅದಕ್ಕೆಲ್ಲ ಮೂಲ ಜಿಗಿಯುವುದು ತಾನೆ. ಬೆಂಕಿಗೆ ಜಿಗಿತೇನಂತೆ. ಶರವಾಗಿ ಹುಡ್ತೇನೆ, ಪಾರ್ಥನ ಕತ್ತಲ ಕತ್ತರಿಸ್ತೇನೆ. ಪಾರ್ಥ ನಿನಗೆ ನಾನೇ